ಗೈಸ್ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ MK150 ರೈಡರ್. ಗೈಸ್ ನೀವು ಲಾಸ್ಟ್ ಲಾಗಲ್ಲಿ ನೋಡಿರ್ತೀರ, ನಾನು ಚಿಕ್ಕಮಂಗ್ಳೂರಿಗೆ ಹೋಗಿ ಅಲ್ಲಿ ಮೀನಿನ ರುಚಿ ಹತ್ಕೊಂಡು ಮೀನು ತಿನ್ಲಿಕ್ಕಂತ ಹೊರಗಡೆ ಹೋಗ್ಕೊಂಡು ಅವರಿಗೆಲ್ಲ ಸ್ವೀಟ್ ಬೇಕು ಅಂತ ಬೇಕ್ರಿನಲ್ಲಿ ಸ್ವೀಟ್ ಎಲ್ಲ ತೊಗೊಂಡು ಏನೇನೋ ಸರ್ಕಸ್ ಮಾಡಿಕೊಂಡು ಸ್ಟೇ ಹತ್ರ ರಿಟರ್ನ್ ಹೋಗಿದ್ದೆ. ಆ ದಿನ ರಾತ್ರಿ ಅಂತೂ ಅಲ್ಲೇ ಮಲ್ಕೊಂಡು ಎರಡನೇ ದಿನ ಬೆಳಿಗ್ಗೆ ಎದ್ದು ನೋಡಿದ್ರಿ ಎಂಥ ವ್ಯೂ ಅಂತೀರಾ ನೀವು. ಗೈಸ್ ಹೆದರಿಕೆ ಆಯಿತು ನನಗೆ. ಎರಡನೇ ದಿನ ಬೆಳಿಗ್ಗೆ ಎದ್ದು ನೋಡಿದ ಅಂದರೆ ಏನು ವ್ಯೂ ಇತ್ತು ಗೊತ್ತಾ? ಯಾಕಂದ್ರೆ ಸೈಕ್ ವ್ಯೂ ಇತ್ತು ಗೈಸ್. ಒಂದ್ಸಲ ನೀವು ಕೂಡ ನೋಡಿ ಗೈಸ್. ಆಮೇಲೆ ಅಲ್ಲಿಂದ ನಾವು ಎಲ್ಲ ರಿಟರ್ನ್ ನಮ್ಮ ಚಿಕ್ಕಮಂಗ್ಳೂರಿಂದ ಬೆಂಗಳೂರು ಸೈಡ್ ರಿಟರ್ನ್ ಬರ್ತಾ ಇದ್ವಿ. ಗೌತಮ್ ಬ್ರೋ ಏನೋ ಒಬ್ಬರೇ ಹೋಗ್ಬಿಟ್ರು, ಕ್ರಿಕೆಟ್ ಮ್ಯಾಚ್ ಇದೆ ಅಂತ. ಆಮೇಲೆ ನಾವು ಅಲ್ಲಿಂದ ಕುದುರೆಮುಖ ಸ್ಟ್ಯಾಚ್ಯೂ ಹತ್ರ, ಅಂದರೆ ಕುದುರೆಮುಖ ಇದಕ್ಕೆ ಹೋಗ್ತಾ ಇಲ್ಲ, ಟ್ರೆಕ್ಕಿಂಗಿಗೆ ಹೋಗ್ತಾ ಇಲ್ಲ, ಸ್ಟ್ಯಾಚ್ಯೂ ಹತ್ರ ನಮಗೊಂದು ಫೋಟೋ ಬೇಕಿತ್ತು. 4-5 ಸಲ ಚಿಕ್ಕಮಂಗ್ಳೂರು ಬಂದೋಗಿದ್ದೀನಿ, ಆದರೂ ಕೂಡ ಕುದುರೆಮುಖ ಹೋಗಿಲ್ಲ ನಾನು ಯಾವತ್ತೂ. ಇದೇ ಫಸ್ಟ್ ಟೈಮು ಅಂದ್ಕೊಳ್ಳಿ ನೀವೇ. ಸೊ ಕುದುರೆಮುಖ ಸ್ಟ್ಯಾಚ್ಯೂ ಹತ್ರ ಒಂದು ಫೋಟೋ ಹೊಡ್ಕೊಂಡು ಆಮೇಲೆ ಅಲ್ಲಿ ಏನೇನಾಯ್ತು ಅಂತ ನೀವೇ ನೋಡಿ ಈ ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಯಾರೆಲ್ಲ ಹೊಸಬ್ರಾಗಿದ್ದರೆ ಪ್ಲೀಸ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋತ್ತಾ ಬನ್ನಿ ಈ ಲಾಗ್ ಸ್ಟಾರ್ಟ್ ಮಾಡೋಣ. ಗೈಸ್ ಟೈಮ್ ನೋಡಿ 9:30. ಓಕೆ, ಸೊ ಇವಾಗ ಇಲ್ಲಿಂದ ನಾವು ಬಿಡ್ತಾ ಇದ್ದೀವಿ. ಒಂದು ಸ್ವಲ್ಪ ಶಾಪ್ ಹತ್ರ ನಿಂತ್ಕೊಂಡಿದ್ದೀವಿ ಇಲ್ಲಿ. ಸೊ ಏನು ನೋಡಿ ಇಲ್ಲಿ ಗೈಸ್, ಬೈಕ್ ತೊಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಬೈಕನ್ನು ನೋಡ್ಕೊಳ್ಳೋದು ಇಂಪಾರ್ಟೆಂಟ್. ನೋಡಿ ಗೈಸ್, ಬೆನೆಲಿ TRK ಅಣ್ಣ. ಎಷ್ಟು CC ಇದು? 502 CC ಗೈಸ್. ಬೆನೆಲಿ ಗುರು ನಕ್ಕನ ಹೆಂಗಿದೆ ಗುರು ಇದು. ಇಲ್ಲಿಂದ ಒಂದು 5XL ಫೋಟೋ ಬ್ರೋ. ಬೇಗ ಬೇಗ ಅವರು ಹೋಗ್ತಾ ಇದ್ದಾರೆ ಬ್ರೋ ಅವರು ಹೋಗ್ತಾ ಇದ್ದಾರೆ. ಬ್ರೋ ಬೆಂಗಳೂರಾ? ಬರಲ್ವಾ ಕುದುರೆಮುಖ? ಬಾಯ್ ಬಾಯ್ ಗೈಸ್. ಗೌತಮ್ ಬ್ರೋ ಅವರು ಮ್ಯಾಚ್ ಇದೆ ಅಂತ ಕುದುರೆಮುಖ ಬರಲ್ಲ ಅಂತೆ ನೋಡಿ. 6 ಗಂಟೆಗೆ ಯಾವುದೋ ಮ್ಯಾಚ್ ಇದೆ ಅಂತೆ, ಮ್ಯಾಚ್ ನೋಡ್ಲಿಕ್ಕೋಸ್ಕರ ಮನೆಗೆ ಹೋಗ್ತಾ ಇದ್ದಾರೆ ನೋಡಿ. ಇಂಥ ಹುಚ್ಚು, ಕ್ರಿಕೆಟ್ ಹುಚ್ಚು. ಬರ್ತೀನಿ ಗೈಸ್. ನಮ್ಮ ಸೂಜಿಗುಡ್ಡ ಅಷ್ಟೇ ಓನರ್ ಇವ್ರೆ. ಹಂಗೆ ಇವರೆಲ್ಲ ನನ್ನ ಫ್ಯಾಮಿಲಿ ಫ್ರೆಂಡ್ಸ್. ನನ್ನ ಆನ್ಲೈನ್ ಬುಕಿಂಗ್ ಇಲ್ಲ, ಆಫ್ಲೈನು. ಹಂಗಾಗಿ ಎಲ್ಲರೂ ನನ್ನ ಬರೋ ತನಕ ಅಷ್ಟೇ ಗೆಸ್ಟ್. ಓಕೆ ಗೈಸ್, ನೀವೇನಾದರೂ ಒಂದು ಗ್ಯಾಂಗ್ ಬಂದರೆ ಇನ್ನೊಂದು ಗ್ಯಾಂಗಿಗೆ ಇವ್ರು ಅಲೌಡ್ ಕೊಡಲ್ಲ ಇಲ್ಲಿ. ಓಕೆ, ಓನ್ಲಿ ಓಕೆ ಓಕೆ. ಊಟ ಎಲ್ಲ ಸಖತ್ತಾಗಿರುತ್ತೆ. ಓಕೆ ಆಯ್ತು, ಫ್ಯಾಮಿಲಿಯಾಗಿ ಒಂದು ಊಟ ಮಾಡ್ಕೊಂಡು ಚೆನ್ನಾಗಿ. ಓಕೆ ಆಯ್ತು, ಓಕೆ ಬಾಯ್. ಬರ್ತೀನಿ ಅಣ್ಣ. ಗೈಸ್ ನೋಡ್ಕೊಳ್ಳಿ, ಇದೇ ಸೂಜಿಗುಡ್ಡ ಹಿಲ್ ಟಾಪ್ ಹೋಮ್ ಸ್ಟೇ ಅಂತ ಇದು. ಸೊ ಮುಂದೆ ಬೆನೆಲಿ ನೋಡಿ ಗೈಸ್. ಈಗ ಇಳಿಯೋದು ಒಂದೇ ಕಷ್ಟ ಗೈಸ್ ಇಲ್ಲಿ. ನಾನು ಹೆಂಗೆ ಇರ್ಬೇಕು ಹೇಳಿ, ಫುಲ್ಲು ಸೈಕ್. ಹೋಗಿ ಗುದ್ಬಿಡ್ತೀನೋ ಹಂಗೆ ಆಗೈತೆ ನನಗೆ, ಯಾಕಂದರೆ ಸ್ಲಿಪ್ಪಾಗಿ ಹೋಗುತ್ತೆ ಗೈಸ್ ಇದು ಗಾಡಿ. ಬರೀ ಪೆನಿಯರ್ಸ್ ಟಾಪ್ ಬಾಕ್ಸ್ ತೊಗೊಂಡು ಬಂದಿಲ್ಲ ಅಣ್ಣ. 502 CC ಗೈಸ್. ಫಸ್ಟ್ ಗೇರಲ್ಲೇ ಲ್ಯಾಗೇ ಹೊಡೆಯಲ್ಲಾಗೈತೆ ಅದು ಒಂಚೂರು ನಮ್ಮ ಗಾಡಿ ಥರ. ಫಸ್ಟ್ ಪೆಟ್ರೋಲ್ ಹಾಕಿಸ್ಬೇಕು ಗೈಸ್ ನನಗೆ, ಇಲ್ಲ ಅಂದರೆ ಸಿಕ್ಕಾಕ್ಕೊಂಡು ಎಲ್ಲ ಇಲ್ಲೇ ಜಾಲಿ ಮಾಡ್ತಾ ಇರ್ತೀನಿ ನಾನು. ಬಂದಿದ್ದೀವಿ ನೋಡಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಭಾಳ ಸಲ ಇಲ್ಲಿ ಬಂದಿದ್ದೀವಿ, ಬಟ್ ನಾವು ಯಾವತ್ತೂ ಕುದುರೆಮುಖ ಹತ್ರ ಹೋಗೇ ಇಲ್ಲ. ಅಂದರೆ ನಾನಂತೂ ಸುಮಾರು ಒಂದು 6-7 ಸಲ ಈ ಸೈಡ್ ಬಂದುಬಿಟ್ಟಿದ್ದೇನೆ, ಯಾವತ್ತೂ ಹೋಗಿಲ್ಲ. ಸೊ ಇವಾಗ ಅದೇ ಕುದುರೆಮುಖ ಸ್ಟ್ಯಾಚ್ಯೂ ಹತ್ರ ಒಂದು ಫೋಟೋ ಬೇಕು ನನಗೆ. ಸೊ ಅದಕ್ಕೋಸ್ಕರ ಎಲ್ಲರೂ ಒಂದು ಆಲ್ಮೋಸ್ಟ್ 10 ಜನ ಕುದುರೆಮುಖ ಕಡೆನೇ ಹೋಗ್ತಾ ಇದ್ದೀವಿ ಗೈಸ್. ಪೂರ ಲೆಟ್ರಲ್ಲಿ ಹೆಂಗೆ ಕ್ರೇಜಿ ನೋಡಿ. ಈಗ ಹೋಗ್ತಾ ಇರುವಂಥ ರೂಟ್ ಬಂದುಬಿಟ್ಟು ಕುದುರೆಮುಖ ರೂಟ್. ಇದು ಹೈಟ್ ಇದೆ ಅಲ್ಲ ಸ್ವಲ್ಪ, ಯಾವ ರೀತಿ ಇದೆ ಅಲ್ಲ. ಕಾಡಿನ ಸ್ವರ್ಗ ಇದೆ ನನ್ನ ರಾಮ. ಏನಾಯ್ತು ಮಲ್ಲಿ? ಗೈಸ್ ಏನೋ ಆಗಿದೆ ಗೈಸ್. ನಿಂತ್ಕೊಂಡು ಅವನಿಗೆ ಕರ್ಕೊಂಡು ಬಾ ಅಂತವ್ರೆ. ಯಾಕೆ ಏನು ಅಂತ ಗೊತ್ತಿಲ್ಲ. ಅವ್ರ ರೂಪನೇ ಯಾರು? ಓ ಅವನು ಹಂದಿ ಗೈಸ್. ಆ ಹಂದಿ ಜಿಂಕೆಗೆಲ್ಲ ಸರ್ವಿಸ್ ಮಾಡ್ತಾನಂತೆ ಅವನ ರೂಪನು. ಸೊ ಯಾರಂತ ಗೊತ್ತಿಲ್ಲ, ನೋಡೋಣ ಮನೆ. ಅಣ್ಣ ರೂಪನ್ ಎಲ್ಲ ಇರ್ತಾನೆ ಗೊತ್ತಾ? ರೂಪನ್ ಹಾ
ಅಲ್ಲೇ ಬಿಡ್ತಿದೆಯಲ್ಲ, ಬಿಡ್ತಿದ್ದ ಹಿಂದ್ಗಡೆ ಈ ಬಿಡ್ತಿದೆಯಲ್ಲ, ಹಾಂ ಇದರಿಂದ ಮೇಲ್ಗಡೆ ಇದ್ದಾನೆ. ಮೇಲ್ಗಡೆ ಇರ್ತಾನ. ಬಿಲ್ಡಿಂಗ್ ಇದ್ದಾನೆ. ಈಗ ಬೈಕ್ ಮೆಕ್ಯಾನಿಕ್ ಅವನು. ಹಾಂ ಬೈಕ್ ಗಾಡಿ ಎಲ್ಲ ಸುಮಾರು ಇದ್ದಾವಲ್ಲ ಹಿಂದ್ಗಡೆ, ಹೌದು. ಅದೇ ಬಿಲ್ಡಿಂಗ್. ಈಗ ಅಲ್ಲೊಂದು ಬೋರ್ಡ್ ಥರ ಕಾಣಿಸ್ತು, ಒಂದು ಬೋರ್ಡ್ ಇದೆ. ಬೋರ್ಡ್ ಇದೆಯಲ್ಲ, ಬೋರ್ಡ್ ಮೇಲ್ಗಡೆ. ಓಕೆ ಅಲ್ಲೇ ರೋಡ್ ಕಾಣ್ತದೆ. ಆಯ್ತು ಗೈಸ್, ಇಲ್ಲಿ ನೋಡಿ, ಇದು ಕುದುರೆಮುಖ ಸ್ಟ್ಯಾಚು ಇದು. ಗೈಸ್ ಫೈನಲಿ ಕುದುರೆಮುಖ ಸ್ಟ್ಯಾಚು ಹತ್ರ ಬಂದ್ಬಿಟ್ಟಿದ್ದೀವಿ. ಸೊ ನಿಮಗೆಲ್ಲರಿಗೆ ಹೇಳ್ದಂಗೆ ನಮಗೆ ಈ ಕುದುರೆ ಏನು ಸ್ಟ್ಯಾಚು ಇದೆ ಇದರದ್ದೇ ನಮಗೆ ಫೋಟೋ ಬೇಕಿತ್ತು ಇದ್ರ ಮುಂದೆ. ಸೊ ಇಲ್ಲಿಗ ನೋಡಿ, ಇಲ್ಲಿ ಒಬ್ಬೊಬ್ರು ಹಾಕ್ಕೊಂಡು ಫೋಟೋ ಹೊಡಿತಿದ್ದಾರೆ. ಸೊ ಅಲ್ಲಿ ಸ್ವಲ್ಪ ಜನ ಇದ್ದಾರೆ. ಮತ್ತು ಈಗ ಈ ಅಣ್ಣವ್ರು ಹೇಳ್ದಂಗೆ ಪ್ರಕಾರ ಇಲ್ಲಿ ರೂಪನ್ ಅನ್ನೋನು ಒಬ್ಬನೇ ಇರ್ತಾನೆ. ಅಣ್ಣ, ಆ ರೂಪನ್ನು ಆ್ಯಕ್ಚುಲಿ ಅವನು ಇದಲ್ಲ, ಅಂದರೆ ಗಾಡಿ ಮೆಕ್ಯಾನಿಕ್ಕು. ಹಾಂ, ಬಟ್ ಈಗ ಜನ ಎಲ್ಲ ಹೇಳ್ದಂಗೆ ಊಟ ಹಾಕ್ತಾರೆ. ಹಾಂ, ಅದಕ್ಕೆ ಅವನಿಗೆ ಮೀಟ್ ಮಾಡೋಣ ಅಂತ ಬಂದಿದ್ವಿ. ಅಲ್ಲಿ ಹೋಗಿ ನೋಡಿ ಬನ್ನಿ. ಹೌದಾ? ಈಗ ಬಂದಿದ್ದು ಗ್ಯಾರೇಜ್ ಇದೆ, ಬಂದು ಹೋದ ಈಗ ಓಕೆ ಗೈಸ್, ಅವನು ಹಾಂ ಗೈಸ್ ಅವನು ಆ್ಯಕ್ಚುಲಿ ಮೆಕ್ಯಾನಿಕ್ ಅಂತೆ. ಬಟ್ ಅವ್ನ ಪ್ರಾಣಿಗಳಿಗೆ ಏನಾದರೂ ಈಗ ಹಂದಿ, ಜಿಂಕೆ ಆ ಥರ ಏನಾದರೂ ಬಂದರೆ ಊಟ ಹಾಕ್ತಾನಂತೆ ಅವರಿಗೆ. ಸೊ ಅವರಿಗೇನು ಅಲ್ಲಿ ಗಿಡ್ಡಿಂದು ಏನಾದರೂ ನೀವೇನಾದರೂ ಇದ್ದರೆ ಅವನಿಗೆ ಪಾಪ ದಾನ ಸಹಾಯ ಎಲ್ಲ ಮಾಡ್ಬೋದು. ಓಕೆನಾ? ಸೊ ಬನ್ನಿ, ಅವರು ಎಲ್ಲಿದ್ದಾರೆ ಅಂತ ನೋಡೋಣ, ಸಿಗ್ತಾರೇನಂತ. ಬಟ್ ಇಲ್ಲಿಂದ ಇಲ್ಲ ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ಕೆಳಗಡೆ ಒಂದು ಹೋದರೆ ಅಲ್ಲೇ ರೈಟಿಗೆ ತೊಗೋಬೇಕಂದ್ರೆ ಅಲ್ಲೊಂದು ಬೋರ್ಡ್ ಇದೆ. ಗೈಸ್ ಈಗ ಇವರು ತೋರಿಸ್ತಾರಂತೆ ರೂಪನ್ ಇರೋದನ್ನು. ಇಲ್ಲ ಗೈಸ್, ಇಲ್ಲೆಲ್ಲೋ ಇರ್ತಾರಂತೆ ರೂಪನ್ ಅವರು. ಓ ಗೈಸ್, ಇಲ್ಲಿ ಸಿಕ್ಕಿದ್ದಾರೆ ಈಗ. ಅಲ್ಲಿ ನೋಡಿ, ಅಲ್ಲಿದ್ದಾರೆ. ಎಷ್ಟೊಂದು ನಾಯಿಗಳು ಇದಾವೆ ನೋಡಿ. ಎಸ್ ನೋಡಿ, ಎಷ್ಟೊಂದು ನಾಯಿಗಳು. ನಾಯಿ ಪ್ರೇಮಿ ರೂಪನ್ ಅವರಿಗೆ ಜಯವಾಗಲಿ. ಏನಣ್ಣ, ನಾವೆಲ್ಲ ಕರುನಾಡು ಕ್ಲಬ್ ಕಡೆಯಿಂದ. ಓಕೆ, ನೀವು ಇಲ್ಲೇ ಇರೋದಂತ ಗೊತ್ತಾಯಿತು. ಸೊ ಎಲ್ಲ ಆ್ಯಕ್ಚುಲಿ ನಿಮ್ಮ ಪ್ರೊಫೆಷನ್ ಮೆಕ್ಯಾನಿಕ್ ಅಲ್ಲ ನೀವು? ಅದೇ ನಾಯಿ ಇದು ಪ್ರಾಣಿಗಳಿಗೆ ಸ್ವಲ್ಪ ಇದು ಮಾಡ್ತೀರಾ ಅಂತ ಎಲ್ಲ ಗೊತ್ತಾಯಿತು. ಅದಕ್ಕೆ ಮೀಟಾಗಿ ಹೋಗೋಣ ಅಂತ ಒಂದು. ಇಲ್ಲ ಹಾಂ, ಪ್ರೈವೇಟ್ ಗ್ಯಾರೇಜ್. ಇಲ್ಲ ಇಲ್ಲ, ಅಂದರೆ ನಿಮ್ಮ ಕಡೆಯಿಂದ ಆದಷ್ಟು ನೀವು ಮಾಡ್ತೀರಾ? ಓಕೆ, ಬನ್ನಿ. ಪರ್ಮಿಷನ್ ಅಂದರೆ ಇದು ಅವ್ರದ್ದೇ ಯಾವುದು? ಹಾಂ, ಅದರಲ್ಲಿ ಇರ್ತೀನಿ ನಾನು. ಇಲ್ಲಿ ಪ್ರಾಣಿಗಳೆಲ್ಲ ಅದರಲ್ಲಿ ಇಟ್ಕೊಂಡು ಮತ್ತೆ ದುಡಿಮೆ ಎಲ್ಲ ಇದು ಗ್ಯಾರೇಜ್ ಗಾಡಿ ಬಂದಂಗೆ ಬರ್ತಾರಾ ಕಸ್ಟಮರು? ಕಮ್ಮಿ ಆಗಿದೆ. ಹಾಂ 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 ಹಾಂ, ಈಗ ಒಂದು ವಾರ ಆಯಿತು, ಕೆಲಸನೇ ಇಲ್ಲ. ಹೌದಾ? ಜೀವನ ತುಂಬ ಕಷ್ಟ ಅಲ್ಲ ರೂಬನ್ ಅವರೇ? ಅದು ನಿಮ್ಮದು ಹಂದಿ ಎಲ್ಲಿ ಇರುತ್ತೆ? ಅದು ಹಂದಿ ಕಾಡಿಗೆ ಹೋಗಿತ್ತು. ಮತ್ತೆ ಈಗೆಲ್ಲ ಕಾಯಿಲೆ ಗೀಲ ಬಂದರೆ ಯಾರು ನೋಡ್ತಾರೆ? ಇಲ್ಲಿ ಡಾಕ್ಟರ್ ಕರೆಸ್ತೀನಿ. ಕರೆಸ್ತೀರಾ? ಅವ್ರು ತೊಗೊತಾರ ದುಡ್ಡು ನಿಮ್ಮ ಹತ್ರ? ಹೌದು, ದುಡ್ಡು ತೊಗೊತಾರ? ಒಂದು ಇಂಜೆಕ್ಷನ್ಗೆ ಗೌರ್ಮೆಂಟ್ ಕಡೆಯಿಂದ ಏನೂ ಇಲ್ವಾ? ಗೌರ್ಮೆಂಟ್ ಅವರೇ ಕೊಡಬೇಕು ಶಾಟ. ಗೌರ್ಮೆಂಟ್ ನಮಗೇನು ಕೊಡುತ್ತೆ? ಇಲ್ಲೇ ಇದೆ ಅಲ್ಲ ಚೆಕ್ ಪೋಸ್ಟು. ಎಷ್ಟು ನಾಯಿ ಇದೆ ರೂಬನ್ ಅವರೇ? ಇವಾಗ 25 ಇದೆ ಅಮ್ಮ. ಇಲ್ಲಿ ಸ್ವಲ್ಪ ಉಂಟು, ರೋಡಿಂದ ಆಚೆ ಉಂಟು. ನಾ ಏನು ಮಾಡಲ್ಲ, ಒಂದು ಮಸ್ತ್ ಕತೆ ಹೇಳ್ತೀನಿ ನೋಡಿ, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ನೀವು ಇರೋವರೆಗೂ ಸಾಕ್ತೀರಾ, ಅದಾದಮೇಲೆ ಅದಕ್ಕೆ ಏನು ಮಾಡಿ, ಎಲ್ಲ ನಾಯಿಗೂ ಆಪ್ರೇಷನ್ ಮಾಡಿಸ್ಬಿಡಿ. ಅರ್ಥ ಆಯ್ತಾ? ನೀವು ಇರೋರ್ದು ಗಟ್ಟಿಯವ್ರಿಗೂ ನೋಡ್ಕೊತೀರಾ. ಆಪ್ರೇಷನ್ ಮಾಡಿಬಿಟ್ರೆ ಏನು ಮಾಡುತ್ತೆ, ಅನಿಮಲ್ ಬರ್ತ್ ಕಂಟ್ರೋಲು ಫೋನ್ ಮಾಡಿ ಫ್ರೀಯಾಗಿ ಬಂದು ಮಾಡಿಬಿಟ್ಟು ಹೋಗ್ತಾರೆ. ಹಾಂ, ನೀವು ಅದಕ್ಕೆ ಮರಿ ಮಾಡೋ ಶಕ್ತಿ ಇದೆ ಅಂತ ಅದು ಮಾಡಿಸೋದು ತಪ್ಪಾಗತ್ತೆ ಅಲ್ವಾ? ನೀವು ಗಟ್ಟಿ ಇದ್ದೀರಾ, ಆಗುತ್ತೆ, ಆಯಿತು. ಆಪ್ರೇಷನ್ ಮಾಡಿಸ್ಬಿಟ್ರೆ ಗಾಡಿಗೆ ಸಿಕ್ಕಿ ಸಾಯೋ ನರಿನೇ ಅರ್ಧ ಕಮ್ಮಿ ಆಗಿಬಿಡುತ್ತೆ. ದಯವಿಟ್ಟು ಅದೊಂದು ಕೆಲಸ ಮಾಡಿಬಿಡಿ. ಹಾಂ, ಏನು ಹೇಳಿ, ಆಪ್ರೇಷನ್ ಮಾಡ್ತಾರೆ. ಅನಿಮಲ್ ಬರ್ತ್ ಕಂಟ್ರೋಲ್ಗೆ ಫೋನ್ ಮಾಡಿದ್ರೆ ಅವರೇ ಬರ್ತಾರೆ. ಇಲ್ಲಿ ಇದೆಯಲ್ಲೋ ಇರುತ್ತೆ, ಪಂಚಾಯತಿಲಿ ಇರುತ್ತಲ್ಲ, ಇರುತ್ತೆ. ದಯವಿಟ್ಟು ಅದನ್ನು ಮಾಡಿ. ಸಣ್ಣ ಪುಟ್ಟ ಇದಾದರೆ ಅಣ್ಣ, ಈಗ ಯಾವುದಾದ್ರೂ ಬರುತ್ತಾ? ಹುಲಿ ಬರುತ್ತಾ? ನೋಡಿದ್ದೀರಾ ನೀವು? ಇಲ್ಲೇ ಬರುತ್ತೆ. ಈಗ ಸದ್ಯಕ್ಕೆ ನಿನ್ನೆ ಮೊನ್ನೆ ಏನಾದರೂ ಬಂದಿತ್ತಾ? ಇಲ್ಲ, ಹೋದ ವಾರ ಬಂದು. ಯಾವುದು? ಚಿರತೆ ಬಂದಿತ್ತಾ? ಇದಕ್ಕೇನು ಮಾಡಿಲ್ಲ, ಯಾವ್ದು ತೊಗೊಂಡೋಗಿಲ್ಲ? ಇಲ್ಲ, ನಾನು ಈಗ ನೈಟ್ ಎಲ್ಲ ಕಣ್ತು. ನಿಮ್ಮ ಪ್ರೊಟೆಕ್ಷನ್ಗೆ ಅಂತ ಏನು ಇಟ್ಕೊಂಡಿದ್ದೀರಾ? ಏನು ಒಂದೇ ಒಂದು ಕೋಲ್ ಮಾತ್ರ. ಅಲ್ಲ, ಕೋಲ್ ಅಷ್ಟೇನಾ? ಅಷ್ಟೇ. ಅವ್ರ ಪ್ರೊಟೆಕ್ಷನ್ಗೆ ಓಲ್ ಇಟ್ಕೊಂಡವ್ರೆ. ಅವಾಗ ಯಾರು? ಅಕೌಂಟ್ ಮ್ಯಾನೇಜರ್. ಇಲ್ಲ, ಈಗ ಚಿರತೆ ಹುಲಿ ಎಲ್ಲ ಬಂದ್ರೆ ಹೆಂಗ್ ಫೇಸ್ ಮಾಡ್ತೀರಾ? ಇರೋದ್ರಲ್ಲಿ ಗಾಂಡು ಪ್ರಾಣಿ ಅಂದ್ರೆ ಬೆಕ್ಕು ತರ, ಬೆಕ್ಕತ್ತಿಗೆ ಅದು ಅಟ್ಯಾಕ್ ಮಾಡಲ್ಲ, ಮನುಷ್ಯನ ಓಡಿಸಿದ್ರೆ ಓಡಬೇಕು. ಹೌದಾ? ಯಾವುದು ಹುಲಿ ಮತ್ತೆ ಚಿರತೆ ವಯಸ್ಸಾಗಿರುತ್ತೆ, ಹುಲಿ ಇಲ್ವಲ್ಲ ಇಲ್ಲಿ, ಅದಕ್ಕೆ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಅವಾಗ ಮನುಷ್ಯದ ಇದೆಯಲ್ಲ, ಅದು ಬೆಕ್ಕು ಜಾತಿ ಅಲ್ಲ, ಬಿಕ್ಕಾಟು ನಮ್ಮನ್ನ ಹೋಗಿ ಅಂದ್ರೆ ಓಡಬೇಕು. ಬಾಯ್ ಅಣ್ಣ. ಓಕೆ,
ಕೊಟ್ಟಿಗೆಹಾರ ರೂಟ್ ತೊಗೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಬನ್ನಿ ಇವ್ರ ಹಿಂದ್ಗಡೆನೇ ಆದಷ್ಟು ಇರ್ಲಿಕ್ಕೆ ಟ್ರೈ ಮಾಡೋಣ. ಬಟ್ ನಾನು ಇವ್ರಿಗೆ ಬೀಟ್ ಮಾಡ್ಲಿಕ್ಕೆ ಆಗಲ್ಲ, ಅದೇ ಒಂದು ದೊಡ್ಡ ಸಮಸ್ಯೆ. ಮತ್ತೆ ಪೆಟ್ರೋಲ್ ಪೆಟ್ರೋಲ್ ಇಲ್ಲ ಗಾಯ್ಸ್, ಬ್ಲಿಂಕ್ ಆಗ್ತಾ ಇದೆ ಕಡ್ಡಿ ಗೈಸ್. ಸೊ ಈ ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಈ ಲಾಗ್ ಇಷ್ಟವಾದರೆ ಪ್ಲೀಸ್ ಒಂದು ಲೈಕು, ಶೇರು, ಕಮೆಂಟು ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬೈ ಬೈ, ಸಿ ಯು, ಪೀಸ್ ಗೈಸ್. Love you, Chinna.